ಮಾಧ್ಯಮದಲ್ಲಿ ಹಂಗೆ ಬರ್ತಾ ಇದೆ. ಆದರೆ ಸತ್ಯಾಸತ್ಯತೆ ತಿಳ್ಕೋಬೇಕಲ್ರಿ, FSL ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ. ನನ್ನ ವಿಷಯದಲ್ಲಿ ನೀವು FSL ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ? ಮತ್ತೆ ನಿಮ್ಮ ನಡವಳಿಕೆ ಹೇಗಿದೆ ಅಂದ್ರೆ, ಅತ್ಯಾಚಾರ ಮಾಡಿದ ದೂರು ದಾಖಲಾಗಿದೆ ನಿಮ್ಮ ಶಾಸಕರ ಮೇಲೆ, ನಿಮ್ಮ ಮಾಜಿ ಸಚಿವರುಗಳ ಮೇಲೆ. ಇವತ್ತಿನವರೆಗೂ ನೀವು ಅವ್ರ ಮೇಲೆ FIR ದಾಖಲಿಸಿ ಅರೆಸ್ಟ್ ಮಾಡಲಿಲ್ಲ. ನನ್ನನ್ನ ಅರೆಸ್ಟ್ ಮಾಡಿದ್ರಿ. ಹಾಗಿದ್ರೆ ನಿಮ್ಮ ಉದ್ದೇಶ ಏನಿತ್ತು? ಮುಖ್ಯಮಂತ್ರಿಗಳು ಕಾನೂನು ತಜ್ಞರಾಗಿ ನೀವು ಆ ರೀತಿ ಹೇಳಿದ್ದು ದುರದೃಷ್ಟಕರ. ಇನ್ನ ಬೆಳಗಾವಿನ ಕಮಿಷನರು ಅವ್ರ ನಡೆ ನಿಗೂಢವಾಗಿತ್ತು, ಭೀಮಾಶಂಕರ್ ನಡೆ ನಿಗೂಢವಾಗಿತ್ತು, ನನ್ನ ಜೊತೆ ಯಾರು ಅಧಿಕಾರಿಗಳಿದ್ರು ಅವ್ರ ನಡೆ ನಿಗೂಢವಾಗಿತ್ತು. ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ದೌರ್ಜನ್ಯ ಆಗಿದೆ, ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ. ಇವರೆಲ್ಲರ ಕಾಲ್ ರೆಕಾರ್ಡ್ ಅನ್ನ ಪರಿಶೀಲನೆ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಯಾಗಿ ಯಾರ ಜೊತೆ ಇವರು ಮಾತಾಡ್ತಿದ್ರು? ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು, ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ನೋಡ್ಕೊಳ್ತೀವಿ ಬಿಡಿ ಸಾರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ರು? ಇದು ನ್ಯಾಯಾಂಗ ತನಿಖೆ ಆಗಬೇಕು. ಅವರ ಖಾಸಗಿ ಫೋನು, ಅಫಿಷಿಯಲ್ ಫೋನು, ಎರಡರ ಕಾಲ್ ರೆಕಾರ್ಡು ಕೂಡ ತನಿಖೆ ಆಗಬೇಕು. ಇನ್ನೊಂದು, ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ನನ್ನ ಆರೋಪ. ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆಯೂ ತನಿಖೆ ಆಗಬೇಕು. ಯಾಕೆಂದ್ರೆ ನಾನು ಕೆಲವು ಮಾತಾಡಿದ್ದು ಇನ್ನೊಬ್ರು ಯಾರೋ ಡೈರೆಕ್ಷನ್ ಕೊಟ್ಟಿದ್ರು, ಅವನಿಲ್ಲಿ ಹಿಂಗೆ ಹೇಳ್ತಾ ಇದ್ದಾನೆ ನೋಡು, ಅವನೇ ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ, ಫೋನಲ್ಲಿ ಯಾಕೆ ಮಾತಾಡಕ್ ಬಿಟ್ಟಿದ್ದೀರಿ ಅಂತ ಡೈರೆಕ್ಷನ್ ಕೊಡ್ತಾ ಇದ್ರು. ಅದು ನನಗೆ ಕೇಳ್ತಾ ಇತ್ತು. ಕೊನೆಗೆ ಅವ್ರು ಗುಟ್ಟಿನಲ್ಲಿ ಮಾತಾಡೋಕೆ ಶುರುವಾದ್ರು, ಇಳಿದೋಗಿ ಮಾತಾಡೋಕೆ ಶುರುವಾದ್ರು. ನನ್ನ ಫೋನ್ ಟ್ಯಾಪಿಂಗ್ ಆಗದೇ ಇದ್ರೆ ಹೊರಗಡೆ ಇರೋರಿಗೆ ನಾನು ಫೋನ್ನಲ್ಲಿ ಮಾತಾಡೋದು ಹೆಂಗೆ ಗೊತ್ತಾಗತ್ತೆ? ಹಾಗಾಗಿ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸ್ತೇನೆ. ಇನ್ನು ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಏರಿಯಾ ಜೀವಂತ ಬಿಟ್ಟಿದ್ದೇ ಪುಣ್ಯ. ನಾನು ಕರ್ನಾಟಕದ ನಂದನವನದಲ್ಲಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬನಾನಾ ರಿಪಬ್ಲಿಕ್ ಅಲ್ಲಿ ಇದೀವಿ ಅಂತ ನಾವು ಅನ್ಕೊಂಡಿಲ್ಲ. ಬಟ್ ಉಪಮುಖ್ಯಮಂತ್ರಿಗಳ ಮಾತು, ಬೆಳಗಾವಿ ಅಂದ್ರೆ ಅದೊಂದು ಬನಾನಾ ರಿಪಬ್ಲಿಕ್, ಕನಕಪುರ ಅನ್ನೋ ಒಂದು ಬನಾನಾ ರಿಪಬ್ಲಿಕ್, ಕರ್ನಾಟಕ ಬನಾನಾ ರಿಪಬ್ಲಿಕ್ ಅಂದ್ರೆ ಯಾರನ್ನ ಏನ್ ಬೇಕಾದ್ರೂ ಮಾಡಿಬಿಡ್ಬೋದಾ? ಅವರ ಹೇಳಿಕೆ ಉಪಮುಖ್ಯಮಂತ್ರಿಯ ಘನತೆಗೆ ತಕ್ಕದಲ್ಲದ ನಡವಳಿಕೆ ಆಗಿತ್ತು. ಮತ್ತೆ ಬೆದರಿಸುವ ಒಂದು ಧ್ವನಿ ಮತ್ತು ತಂತ್ರ ಕಾಣ್ತಾ ಇತ್ತು. ಇನ್ನು ಗೃಹ ಸಚಿವರು, ನಾನು ಅವ್ರನ್ನ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ, ಗೃಹ ಸಚಿವರು. ಆದರೆ ಗೃಹ ಸಚಿವರ ನಿಯಂತ್ರಣದಲ್ಲಿ ಗೃಹ ಇಲಾಖೆ ಇದೆಯಾ ಅನ್ನೋದು ಅನುಮಾನ ನನಗೆ. ಅವರು ನಮ್ಮೊಬ್ಬರು ಸ್ನೇಹಿತರು ಅವ್ರ ಹತ್ರ ಮಾತಾಡ್ದಾಗ ಹೇಳಿದ್ದಾರೆ, ನನಗೆ ಇನ್ಫಾರ್ಮೇಶನ್ ಇಲ್ಲ ಮಾರಾಯ, ಯಾಕೆ ಹಿಂಗೆ ಸುತ್ತಾಡಿಸಿದ್ರು ನನಗೆ ಗೊತ್ತೇ ಇಲ್ಲ ಮಾರಾಯ, ನನಗೆ ಮಾಹಿತಿನೇ ಇಲ್ಲ, ಯಾವನ್ ಡೈರೆಕ್ಷನ್ ಕೊಟ್ಟನೋ ಏನೋ, ಇವೆಲ್ಲ ಬೇಕಿತ್ತ ನಮಗೆ ಅಂತ ಹೇಳಿ ಮುಂದುವರೆದು ಹೇಳಿದ್ದಾರೆ. ಇದೆಲ್ಲ ರವಿಯ ಪಾಪ್ಯುಲಾರಿಟಿನ ಜಾಸ್ತಿ ಮಾಡೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಯ್ತು ಅಂತ ಹೇಳಿದ್ದಾರೆ. ಗೃಹ ಸಚಿವರೇ, ನೀವು ನಿಮ್ಮ ಹಿರಿತನ ಇಲಾಖೆಗೆ ಮಾರ್ಗದರ್ಶನ ಮಾಡಬೇಕು, ನೀವು ಅಸಹಾಯಕರಾಗಬಾರ್ದು. ನಾನು ಆಗ್ರಹಿಸ್ತೇನೆ, ನೀವು ಗೃಹ ಸಚಿವರಾಗಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ. ಆಗ ಇಲಾಖೆಯೂ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ, ನಮಗೂ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ, ರಾಜ್ಯದ ಜನರಿಗೂ ವಿಶ್ವಾಸ ಮೂಡುತ್ತೆ.